ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮನೆಯಲ್ಲಿ ಪತ್ನಿಯ ತಂದೆಯ ಕಿರಿಕಿರಿ ಇದ್ದರೆ ಹೀಗೆ ವ್ಯವಹರಿಸಿ. ಪತ್ನಿಯ ತಂದೆಯ ಜೊತೆಗೆ ನಿಮಗೆ ಸರಿಯಾಗಿ ವ್ಯವಹರಿಸಲು ಕಷ್ಟವಾಗುತ್ತಿದ್ದರೆ ಈಗ ಮಾಡಬಹುದು. ವಿವಾಹದ ಬಳಿಕ ಹಲವಾರು ಸಂಬಂಧಗಳು ಬೆಸೆದುಕೊಳ್ಳುತ್ತಾ ಹೋಗುವುದು. ಅದರಲ್ಲೂ ಪುರುಷರಿಗೆ ಇಂತಹ ಕೆಲವು ಸಂಬಂಧವನ್ನು ನಿಭಾಯಿಸಲು ತುಂಬ ಶ್ರಮ ವಹಿಸಬೇಕಾಗುತ್ತದೆ. ಮುಖ್ಯವಾಗಿ ಅತ್ತೆ ಮತ್ತು ಮಾವನ ಸಂಬಂಧವು ಇಂತಹದರಲ್ಲಿ ಒಂದಾಗಿದೆ. ಹುಡುಗಿಯರು ಹೇಗಾದರೂ ಮಾಡಿಕೊಂಡು ಇಂತಹ ಸಂಬಂಧಗಳಿಗೆ ಹೊಂದಿಕೊಂಡು ಹೋಗುವವರು. ಆದರೆ ಪುರುಷರಿಗೆ ಇದಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟವಾಗುವುದು. ಅದರಲ್ಲೂ ಪುರುಷರಿಗೆ ಮಾವನ ಜೊತೆಗಿನ ಸಂಬಂಧವು ತುಂಬ ಜಟಿಲವಾಗಿರುವುದು. ಅದನ್ನು ಹೇಗೆ ನಿಭಾಯಿಸುವುದು ಹೇಗೆ ಎಂದು ನೀವು ಈ ಲೇಖನದ ಮೂಲ ತಿಳಿಯಿರಿ. ಮಾತು ಕೇಳಿ ಉತ್ತರ ನೀಡಬೇಡಿ. ಮಾತನ್ನು ಆಲಿಸುವುದು ಯಾವಾಗಲೂ ನೇರವಾಗುವುದು. ಶಾಂತವಾಗಿದ್ದುಕೊಂಡು ಮಾತನ್ನು ಕೇಳುತ್ತಾ ಅದಕ್ಕೆ ಯಾವುದೇ ಉತ್ತರ ನೀಡಲು ಹೋಗಬೇಡಿ. ಆಕ್ರಮಣಕಾರಿ ಆಗಿ ವರ್ತಿಸಲು ಹೋಗಬೇಡಿ. ಇದರಿಂದ ಅವರ ಮನಸ್ಸಿಗೆ ನೋವು ಆಗಬಹುದು. ನಿಮಗೆ ಶಾಂತವಾಗಿ ಇರಲು ಆಗದೇ ಇದ್ದರೆ ಅಲ್ಲಿಂದ ಹೊರಟು ಹೋಗಿ. ವಾಗ್ದಾನದಲ್ಲಿ ಕೊಡಬೇಡಿ. ಅರ್ಥ ಮಾಡಿಕೊಳ್ಳಿ. ಮಾವ ನಿಮ್ಮೊಂದಿಗೆ ಒಳ್ಳೆಯ ರೀತಿಯಿಂದ ವರ್ತಿಸಲು ಪ್ರಯತ್ನಿಸುತ್ತಿರಬಹುದು. ಆದರೆ ಮನೆಯಲ್ಲಿನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅತ್ತೆಯ ಕಿರಿಕಿರಿ ಮಾಡಿರುವ ಕಾರಣದಿಂದಾಗಿ ಮಾವನ ಮನಸ್ಸು ತಲ್ಲಣವಾಗಿರಬಹುದು. ಇಂತಹ ಪರಿಸ್ಥಿತಿಯನ್ನು ನೀವು ಕೂಡ ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗಬೇಕಾಗುತ್ತದೆ. ಸಿಡುಕುತನದಿಂದ ಸಮಸ್ಯೆಗಳು ಉಂಟಾಗಬಹುದು. ಇದರಿಂದ ನೀವು ಮಾವನ ಜೊತೆಗೆ ಮಾತನಾಡಲು ಪ್ರಯತ್ನಿಸಿ. ಅವರೊಂದಿಗೆ ಆರಾಮವಾಗಿ ಕುಳಿತುಕೊಂಡು ಮಾತನಾಡಿ. ವಿಷಯಗಳನ್ನು ಕೇಳಿ ಮತ್ತು ನಿಧಾನವಾಗಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಿ. ಮಾತುಕತೆ ನಡೆಸಿದರೆ ಅದರಿಂದ ಯಾವುದೇ ಸಮಸ್ಯೆಯೂ ಆಗದು ಮತ್ತು ಪರಿಹಾರವೂ ಸಿಗುವುದು. ನೀವು ಪ್ರಯತ್ನಿಸುತ್ತೀರಿ ಎನ್ನುವ ತೃಪ್ತಿಯ ಯಾವಾಗಲೂ ನಿಮ್ಮಲ್ಲಿ ಇರುವುದು. ಸಂಗಾತಿ ಜೊತೆಗೆ ಚರ್ಚಿಸಿ. ಪತ್ನಿಯ ಜೊತೆಗೆ ಸಮಸ್ಯೆಯ ಬಗ್ಗೆ ಮಾತನಾಡಿ. ನಿಮಗೆ ತುಂಬ ಚಿಂತೆ ಮತ್ತು ಅನ್ಯಾಯವಾಗುತ್ತಿದ್ದರೆ ಆಗ ನೀವು ಸಂಗಾತಿಯ ಮೇಲೆ ನಂಬಿಕೆಯನ್ನಿಡುವುದು ಅತಿ ಅಗತ್ಯ. ಆಕೆ ಏನಾದರೂ ಪರಿಹಾರ ಸೂಚಿಸಬಹುದು. ಆಕೆ ತನ್ನ ತಂದೆಯ ಜೊತೆಗೆ ಮಾತನಾಡಿ ಸಮಸ್ಯೆಯ ಮೂಲ ಏನು ಎಂದು ತಿಳಿಯಬಹುದು. ಬಟ್ ಅದರಲ್ಲೇ ನೀವೇ ದೊಡ್ಡ ಸೃಷ್ಟಿ ಮಾಡಿಕೊಂಡು ನೀವೇ ಜಗಳ ಮಾಡಿಕೊಂಡು ನೀವೇ ನಿಮ್ಮ ಪತಿಗೆ ಹೇಳಬಾರದು. ಏನಿದ್ದರೂ ನಿಮ್ಮ ಪತಿಗೆ ತಿಳಿಸಿ. ಅದರಲ್ಲಿ ಅವರೇ ವಿಚಾರ ಮಾಡುತ್ತಾರೆ. ಏಕೆಂದರೆ ನೀನು ಮಾತಾಡಿದ್ದೇ ಬೇರೆ ಆಗುತ್ತೆ, ಅವರ ತಂದೆ ಮಗ ಮಾತಾಡಿದ್ದೇ ಬೇರೆ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ಸ್ ಏನೆಂದರೆ ನಾವು ಅರ್ಥ ಮಾಡ್ಕೊಂಬಲಾರದು. ಏಕೆಂತಂದರೆ ಈ ಸಮಸ್ಯೆ ಎಲ್ಲ ಪರಿಹಾರ ಹೋಗ್ಬೇಕಂತಂದರೆ ಜಸ್ಟ್ ನಾವು ಸೈಲೆಂಟಾಗಿದ್ದರೆ ಎಲ್ಲ ಸರಿ ಹೋಗುತ್ತೆ. ಬಟ್ ನಮ್ಗೆ ಕೋಪ ಜಾಸ್ತಿ ಅಲ್ವಾ, ಮನಸ್ಸಿಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ರಿಲೇಷನ್ಸ್ ಇರೋದಿಲ್ಲ. ನಿಜ ಅಲ್ವಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.